ರುಚಿ ಮನೆ. ಬೇಸಿಗೆಯಲ್ಲಿ ಎಲ್ಲಾರ ಮನೇಲೂ ಮಾವಿನ ಹಣ್ಣಿಂದೇ ಘಮ ಘಮ ಹರಡಿರುತ್ತೆ. ಮಾವಿನ ಹಣ್ಣಿನ ಸೀಕರಣೆ, ಮಾವಿನ ಹಣ್ಣಿನ ಜ್ಯೂಸು, ಲಸ್ಸಿ, ಒಬ್ಬಟ್ಟು ಎಲ್ಲರೂ ಟ್ರೈ ಮಾಡಿರ್ತೀರ. ಆದ್ರೆ ಮಾವಿನ ಹಣ್ಣಿನ ಪಾಯಸ ಟ್ರೈ ಮಾಡಿದೀರಾ? ಇಲ್ಲ ಅಲ್ವಾ? ಬನ್ನಿ ಇವತ್ತು ನಮ್ಮ ಚಾನಲ್ ತುಂಬಾ ಟೇಸ್ಟಿ ಆಗಿರೋ ಮ್ಯಾಂಗೋ ಖೀರ್ ಹೇಗ್ ಮಾಡೋದು ಅಂತ ನೋಡೋಣ. ಇದು ನೋಡಕ್ಕೆ ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆಯೋ ಅಷ್ಟೇ ತಿನ್ನೋಕ್ಕೂ ಟೇಸ್ಟಿ ಆಗಿರುತ್ತೆ. ಕ್ರೀಮಿಯಾಗಿ ತುಂಬಾ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಹೇಗ್ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಪ್ಯಾನ್ ತಗೊಳ್ಳೋಣ. 2 ರಿಂದ 3 ಸ್ಪೂನು ತುಪ್ಪ ತಗೋಬೇಕು. ಮೊದಲಿಗೆ ಡ್ರೈ ಫ್ರೂಟ್ಸ್ ಹಾಕೊಂಡು ಹುರ್ಕೋಬೇಕು. ಸೊ ಡ್ರೈ ಫ್ರೂಟ್ಸ್ ಹಾಕೊಂಡು ಹುರ್ಕೊಂಡಾದ್ಮೇಲೆ ಇದೇ ಪ್ಯಾನ್ ಅಲ್ಲಿ 1 ಕಪ್ಪು ಶಾವಿಗೆ ತಗೊಂಡಿದ್ದೀನಿ ನಾನಿಲ್ಲಿ. ಆ ಶಾವಿಗೆನ ಸೇಮ್ ಪ್ಯಾನ್ ಅಲ್ಲಿ ಹುರ್ಕೋಬೇಕು. ಇದು ಹಬ್ಬಗಳಿಗೆ, ಸಡನ್ ಆಗಿ ಗೆಸ್ಟ್ ಬಂದಾಗ, ಸ್ಪೆಷಲ್ ಡೇಸ್ಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಡೆ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ನೋಡಿ ಈಗ ರೆಡಿ ಆಗಿದೆ. ಸೊ ಇದೇ ಪ್ಯಾನ್ಗೆ 2 ಗ್ಲಾಸ್, ಆಲ್ಮೋಸ್ಟ್ ಅರ್ಧ ಲೀಟರ್ ನಾನು ಹಾಲು ತಗೊಂಡಿದ್ದೀನಿ. ಹಾಲು ತಗೊಂಡು ಚೆನ್ನಾಗಿ ಬಾಯ್ಲ್ ಆಗಬೇಕು, ಬೇಯಿಸ್ಕೋಬೇಕು. ಈಗ ಬಾಯ್ಲಿಗೆ ಬಂದಾಗ ನಾನು ಬೇಯಿಸಿಟ್ಕೊಂಡಿರೋ 1 ಕಪ್ಪು ಸಬ್ಬಕ್ಕಿ ತಗೊಂಡಿದ್ದೀನಿ. ನಾನು ನೈಲಾನ್ ಸಬ್ಬಕ್ಕಿ ತಗೊಂಡಿದ್ದೀನಿ. ನೀವು ದಪ್ಪ ಸಬ್ಬಕ್ಕಿ ಬೇಕಾದ್ರೂ ತಗೋಬಹುದು. ಇದನ್ನು ಸೋಕ್ ಮಾಡೋ ನೆಸೆಸಿಟಿ ಇಲ್ಲ. ಕುಕ್ಕರಲ್ಲಿ 1 ವಿಷಲ್ ಹಾಕ್ಸ್ಕೊಂಡ್ರೆ ಬೆಂದ್ಬಿಡುತ್ತೆ ಬೇಗ. ನೋಡಿ ಈಗ ರೆಡಿ ಆಗಿದೆ ಇದು. ನೋಡಿ ಇದಕ್ಕೆ ನಾನಿಲ್ಲಿ ಮೆಜರಿಂಗ್ ಕಪ್ಪಲ್ಲಿ 2 ಕಪ್ಪು ಸಕ್ಕರೆ ತಗೊಂಡಿದ್ದೀನಿ, ಅಂದ್ರೆ 1/2 ಕಪ್ಪು ಸಕ್ಕರೆ ತಗೊಂಡಿದ್ದೀನಿ. ಚೆನ್ನಾಗಿ ಕರಗಬೇಕಿದು. ಸೊ ನೀವು ಬೆಂದಾದ್ಮೇಲೆನೆ ಸಕ್ಕರೆ ಹಾಕೋಬೇಕು, ಇಲ್ಲ ಅಂದ್ರೆ ಶಾವಿಗೆ ಬೇಯಲ್ಲ. ಇದೊಂದು ಕುದಿ ಬರ್ಲಿ. ಕುದಿ ಬಂದ್ಮೇಲೆ ಪುಡಿ ಮಾಡಿರೋ ಏಲಕ್ಕಿ ಹಾಕೋಣ. ನೋಡಿ ನಿಮ್ಮ ಮನೇಲಿ ಇದ್ರೆ ಕೇಸರಿ ಹಾಕೋಬಹುದು. ನಾನಿಲ್ಲಿ ಕೇಸರಿ ಹಾಕೋತಾ ಇದ್ದೀನಿ. ಸೊ ಈಗ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕೋಬೇಕು. ನೋಡಿ ಈಗ ಪಾಯಸ ರೆಡಿ ಆಗಿದೆ. ಸೊ ಇದೊಂದು ಸ್ವಲ್ಪ ಕೂಲ್ ಆಗಕ್ಕೆ ಬಿಟ್ಬಿಡ್ಬೇಕು. ನೋಡಿ ಕೂಲ್ ಆಗಿದೆ. ಈಗ ರೆಡಿ ಮಾಡಿಟ್ಕೊಂಡಿರೋ ಮ್ಯಾಂಗೋ ಪ್ಯೂರಿ ಹಾಕೋಬೇಕು. ಮ್ಯಾಂಗೋ ನಾನು 1 ತಗೊಂಡಿದ್ದೀನಿ ಮ್ಯಾಂಗೋ ಇಲ್ಲಿ. ನಿಮ್ಗೆ ಬೇಕಂದ್ರೆ ಇನ್ನೊಂದು ಹಾಕೊಳ್ಳಿ, ಟೇಸ್ಟ್ ಇನ್ನ ರಿಚ್ ಆಗಿ ಬರುತ್ತೆ. ನೋಡಿ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ನೋಡಿ. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿ, ಕ್ವಿಕ್ ಆಗಿ ಮತ್ತೆ ಈಸಿಯಾಗಿ ಮ್ಯಾಂಗೋ ಖೀರ್ ಹೇಗ್ ಮಾಡೋದು ಅಂತ. ನೀವು ಚಿಕ್ಕದಾಗಿ ಮ್ಯಾಂಗೋ ಕಟ್ ಮಾಡ್ಕೊಂಡಿರೋ ಪೀಸಸ್ನ ಮೇಲೆ ಹಾಕಿ ಮತ್ತೆ ಡ್ರೈ ಫ್ರೂಟ್ಸ್ ಇಂದ ಗಾರ್ನಿಶ್ ಮಾಡಿದ್ರೆ ಮ್ಯಾಂಗೋ ಖೀರ್ ರೆಡಿ. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಡೆ ಟ್ರೈ ಮಾಡಿ. ಥ್ಯಾಂಕ್ ಯು.